ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂಜುಶ್ರೀ ಟ್ಯಾಸಲ್ಸ್. ಇವತ್ತಿನ ಈ ವಿಡಿಯೋದಲ್ಲಿ ಬೇಸಿಕ್ ಕ್ರೋಶ ಕುಚ್ಚು ಡಿಸೈನನ್ನು ತೋರಿಸ್ತಾ ಇದ್ದೀನಿ. ಬಿಗಿನರ್ಸ್ ಕೂಡ ಆರಾಮಾಗಿ ಈಸಿಯಾಗಿ ಮಾಡ್ಕೋಬೋದು ಈ ಡಿಸೈನ್ನ. ಇದಕ್ಕೆ 7 ಎಳೆ ದಾರ ತೊಗೊಂಡಿದ್ದೀನಿ ಮತ್ತು 7 ನಂಬರ್ ಕ್ರೋಶ ತೊಗೊಂಡಿದ್ದೀನಿ. 7 ಎಳೆ ಯಾಕೆ ಅಂದರೆ ಇದು ಸಿಂಗಲ್ ಸ್ಟೆಪ್ ಡಿಸೈನ್ ಆಗಿರೋದ್ರಿಂದ ಸ್ವಲ್ಪ ದೊಡ್ಡದಾಗಿ ಕಾಣಲಿ ಅನ್ನೋದಕ್ಕೋಸ್ಕರ 7 ಎಳೆ ದಾರ ತೊಗೊಂಡಿದ್ದೀನಿ. ಮೊದಲಿಗೆ ಗಂಟು ಹಾಕಿರೋ ದಾರನ ಫಸ್ಟು ಬಟ್ಟೆ ಮೇಲೆ ಒಂದು ಲಾಕ್ ಮಾಡ್ಕೊತಾ ಇದ್ದೀನಿ. ಒಂದು ಲಾಕ್ ಮಾಡಾದಮೇಲೆ ಮತ್ತು ಇದ್ರ ಜೊತೆಗೆ ಬೀಡ್ ಕೂಡ ಯೂಸ್ ಮಾಡಿದ್ದೀನಿ. ಗೋಲ್ಡ್ ಬೀಡ್ ಯೂಸ್ ಮಾಡಿದ್ದೀನಿ ಇದಕ್ಕೆ ಕಲರ್ ಬಂದು ಗೋಲ್ಡ್ ಇರೋದ್ರಿಂದ ಗೋಲ್ಡ್ ತೊಗೊಂಡಿದ್ದೀನಿ. ಪರ್ಲ್ ಇದ್ದರೆ ಸಿಲ್ವರ್ ಕಲರ್ ಇದ್ದರೆ ಪರ್ಲ್ ಬೀಡು ಯೂಸ್ ಮಾಡ್ಕೋಬೋದು. ಮೊದಲು ಲಾಕ್ ಆದಮೇಲೆ 4 ಚೈನ್ ಹಾಕ್ಕೋತಾ ಇದ್ದೀನಿ. 4 ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೋತಾ ಇದ್ದೀನಿ. ಈ ಗ್ಯಾಪ್ ಏನಕ್ಕೆ ಅಂದರೆ ಕುಚ್ಚು ಕಟ್ಟೋದಕ್ಕೆ. 4 ಚೈನ್ ಹಾಕಿ ಲಾಕ್ ಆದಮೇಲೆ ಒಂದು ಗೋಲ್ಡ್ ಬೀಡ್ ತೊಗೋತಾ ಇದ್ದೀನಿ. ಗೋಲ್ಡ್ ಬೀಡ್ ತೊಗೊಂಡು ದಾರಕ್ಕೆ ಇನ್ಸರ್ಟ್ ಮಾಡಿ ಒಂದು ಲಾಕ್ ಮಾಡ್ಕೋಬೇಕು. ಈಗ ಡಬಲ್ ಕ್ರೋಶೆ ಮಾಡ್ಕೋಬೇಕು. ಒಂದು ಸ್ವಲ್ಪ ಗ್ಯಾಪ್ ನೋಡಿ ಎಷ್ಟು ಬೇಕಾಗುತ್ತೆ ಅಷ್ಟು ಬಿಟ್ಕೊಂಡು ಡಬಲ್ ಕ್ರೋಶೆ ಮಾಡ್ಕೋಬೋದು. ತ್ರಿಬಲ್ ಕ್ರೋಶೆಟ್ ಆದರೂ ಓಕೆ, ಎರಡರಲ್ಲಿ ಯಾವುದಾದ್ರೂ ಮಾಡ್ಕೊಳ್ಳಿ. ಇಲ್ಲಿ 7 ಎಳೆ ದಾರ ತೊಗೊಂಡಿರೋದ್ರಿಂದ ಡಬಲ್ ಕ್ರೋಶೆಟ್ ಸಾಕಾಗುತ್ತೆ. ಮತ್ತು 2 ಚೈನ್ ಹಾಕ್ಕೊಂಡು ಒಂದು 3 mm ಬೀಡು ಪುಟ್ಟ ಬೀಡನ್ನು ಹಾಕ್ಕೋತಾ ಇದ್ದೀನಿ. ಈ 2 ಚೈನ್ ಮೇಲೆ ಒಂದು ಬೀಡ್ ಹಾಕೋದ್ರಿಂದ ಇದು ಒಂದು ಡಬಲ್ ಕ್ರೋಶೆ ಲೆಕ್ಕ ಬರುತ್ತೆ. ಆಮೇಲೆ ಇದಾದಮೇಲೆ ಮತ್ತೆ 6 ಡಬಲ್ ಕ್ರೋಶೆಟ್ನ ಹಾಕ್ಕೋಬೇಕು. ಇದು ಫಸ್ಟು ಚೈನು ಸೇರಿದ್ರೆ 7 ಡಬಲ್ ಕ್ರೋಶೆಟ್ ಆಗುತ್ತೆ. 7 ಡಬಲ್ ಕ್ರೋಶೆಟ್ ಕರೆಕ್ಟಾಗಿ ಆ ಗ್ಯಾಪ್ಗೆ ಫಿಲ್ ಆಗುತ್ತೆ. ಹೆಚ್ಚಿಗೆನೂ ಏನು ಬೇಕಾಗಲ್ಲ. ಕಡಿಮೆ ಮಾಡಿದ್ರೆ ಇನ್ನೂ ಸ್ವಲ್ಪ ಪುಟ್ಟದಾಗಿ ಕಾಣುತ್ತೆ. 7 ಹಾಕಿದ್ರೆ ಅದು ಕರೆಕ್ಟಾಗಿ ಸಾಕಾಗುತ್ತೆ ಅಂತ ನಂಗೆ ಅನಿಸುತ್ತೆ. ಈ ಡಿಸೈನ್ ಮಾಡೋವಾಗ ಕೂಡ ಎಷ್ಟು ಸ್ಟಾರ್ಟಿಂಗಲ್ಲಿ ಹಾಕ್ಕೊಂಡಿರ್ತೀರ ಕರೆಕ್ಟಾಗಿ ಅಷ್ಟನ್ನೇ ಹಾಕ್ಕೊಂಬನ್ನಿ ಎಂಡ್ವರೆಗೂ. ಅಂದರೆ 6 ಏನಾದರೂ ಡಬಲ್ ಕ್ರೋಶೆಟ್ ಹಾಕ್ಕೊಂಡ್ರೆ 6 ಹಾಕ್ಕೊಂಬನ್ನಿ, ಪರವಾಗಿಲ್ಲ. 8 ಎಳೆ ದಾರ ತೊಗೊಂಡ್ರೆ ಇನ್ನೂ ಸ್ವಲ್ಪ ಕಡಿಮೆನೇ ಹಾಕ್ಕೋಬಹುದು. 6 ಎಳೆ ಏನಾದರೂ ತೊಗೊಂಡಿದ್ರೆ ತ್ರಿಬಲ್ ಕ್ರೋಶೆ ಮಾಡ್ಕೋಬೇಕಾಗತ್ತೆ. ತ್ರಿಬಲ್ ಕ್ರೋಶೆಟ್ ಮಾಡಿಕೊಂಡು 8 ಡಬಲ್ ಕ್ರೋಶೆಟ್ ಫಿಲ್ ಆಗುತ್ತೆ. ಅದಕ್ಕೆ ನಾನು ಇಲ್ಲಿ 7 ಎಳೆ ತೊಗೊಂಡಿರೋದ್ರಿಂದ ಇಲ್ಲಿ ಇಷ್ಟು ಡಬಲ್ ಕ್ರೋಶೆಟ್ ಅಂದರೆ 7 ಡಬಲ್ ಕ್ರೋಶೆಟ್ ಸಾಕಾಗುತ್ತೆ, ನೀಟಾಗಿ ಕೂತ್ಕೊಳ್ಳುತ್ತೆ. ಮತ್ತು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಕರೆಕ್ಟಾಗಿ ಕೂರಿಸ್ಕೊಂಡು ಒಂದು ಬಟ್ಟೆ ಮೇಲೆ ಲಾಕ್ ಮಾಡ್ಕೊಂಬಿಡಿ. ಲಾಕ್ ಆದಮೇಲೆ ಮತ್ತೆ ನೀಟಾಗಿ ಟೈಟ್ ಮಾಡ್ಕೊಳ್ಳಿ. ಲಾಕ್ ಆದಮೇಲೆ ಮತ್ತೆ 4 ಚೈನ್ಗಳನ್ನ ಹಾಕ್ಕೊಳ್ಳಿ. ಈ ಗ್ಯಾಪು ಕುಚ್ಚು ಕಟ್ಕೊಳ್ಳೋದಕ್ಕೆ ಬಿಟ್ಕೊಳ್ಳೋದು. ಇದು ಬೇಡ, ನಾವು ಹೀಗೇ ಕಂಟಿನ್ಯೂ ಮಾಡಿಕೊಂಡು ಕಂಪ್ಲೀಟ್ ಮಾಡ್ಕೋತೀವಿ ಅಂದರೆ ಕುಚ್ಚು ಇಲ್ಲದೇ ಒಂದೇ ಸ್ಟೆಪ್ಪಲ್ಲಿ ಬಾರ್ಡ್ರ್ ಲೈನ್ ಥರ ಕಂಪ್ಲೀಟ್ ಮಾಡ್ಕೋಬೋದು. ಕುಚ್ಚು ಬೇಕು ಅನ್ನೋರಿಗೆ ಈ ರೀತಿ ಒಂದು ಸ್ಲ್ಯಾಂಟ್ ಆರ್ಚ್ ಮಾಡಿ ಮತ್ತೆ ಗ್ಯಾಪ್ ಕೊಟ್ಟು ಅಲ್ಲಿ ಕುಚ್ಚು ಕಟ್ಕೊಂಡು ಮತ್ತೆ ಇನ್ನೊಂದು ಸ್ಲ್ಯಾಂಟ್ ಆರ್ಚ್ ಮಾಡ್ಕೊಂಡು ಹೋಗ್ಬೋದು. ಮತ್ತು ಮೊದಲು ತೊಗೊಂಡಿದ್ವಲ್ಲ ಬೀಡು, ಅದೇ ರೀತಿ ಬೀಡ್ ತೊಗೊಂಡು ಬೀಡ್ ಲಾಕ್ ಮಾಡಿಕೊಂಡು ವಿ ಶೇಪ್ ಬರೋ ರೀತಿ ಡಬಲ್ ಕ್ರೋಶೆ ಮಾಡಿಕೊಂಡ್ರೆ ಸಾಕಾಗುತ್ತೆ. ಮೊದಲೇ ಹೇಳ್ದಂಗೆ ನಾನು 6 ಎಳೆ ತೊಗೊಂಡ್ರೆ ತ್ರಿಬಲ್ ಕ್ರೋಶೆಟ್ ಮಾಡ್ಕೊಳ್ಳಿ. ನಾನು 7 ಎಳೆ ತೊಗೊಂಡಿದ್ದೀನಿ, ಡಬಲ್ ಕ್ರೋಶೆಟ್ ಸಾಕಾಗುತ್ತೆ. ಇಲ್ಲಿ ಕೂಡ ಡಬಲ್ ಕ್ರೋಶೆಟ್ ಮಾಡ್ಕೊಂಡಾದಮೇಲೆ 2 ಚೈನು ಮಾಡ್ಕೋಬೇಕಾಗತ್ತೆ. 2 ಚೈನ್ ಹಾಕ್ಕೊಂಡು ಅದಕ್ಕೆ ಒಂದು ಬೀಡನ್ನು ಹಾಕ್ಕೋಬೇಕು. ಇದು ಮೊದಲನೇ ಡಬಲ್ ಕ್ರೋಶೆಟ್ ಲೆಕ್ಕ ಆಗುತ್ತೆ. ಮೊದಲನೇದು ಹೇಗೆ ಮಾಡಿದ್ವೋ ಅದೇ ರೀತಿ ಇದನ್ನು ಕೂಡ ಮಾಡ್ಕೋಬೇಕು. ಬಿಗಿನರ್ಸ್ ಯಾರಾದರೂ ಇದ್ದರೆ ಅರ್ಥ ಆಗಲಿ ಅಂತ ತೋರಿಸ್ತಾ ಇದ್ದೀನಿ. ವಿಡಿಯೋ ಸ್ವಲ್ಪ ಲೆಂತಿನೇ ಆಗುತ್ತೆ, ಆದರೆ ಬಿಗಿನರ್ಸ್ಗೆ ಈ ಥರ ತೋರಿಸಿದಾಗ ಸ್ವಲ್ಪ ಹೆಲ್ಪ್ ಆಗುತ್ತೆ ಅನ್ನೋದಕ್ಕೋಸ್ಕರ ಇದು 2 ಮಾಡಿ ತೋರಿಸ್ತಾ ಇದ್ದೀನಿ. ನಿಧಾನಕ್ಕೆ ಹಾಕ್ಕೊಳ್ಳಿ, ನೀಟಾಗೇ ಬರುತ್ತೆ. ಫಸ್ಟ್ ಒನ್ ಯಾವ ರೀತಿ ಮಾಡಿದ್ವೋ ಅದೇ ರೀತಿ ಇದಕ್ಕೂ ಅಷ್ಟೇ 6 ಡಬಲ್ ಕ್ರೋಶೆಟ್ನ ಫಿಲ್ ಮಾಡ್ಕೊಂಡು ಬರೋದು. ಕೌಂಟಿಂಗ್ ಮಾತ್ರ ಮಿಸ್ ಮಾಡ್ಕೋಬೇಡಿ, ಕೌಂಟ್ ಮಾಡಿಕೊಂಡೇ ಹಾಕ್ಕೊಳ್ಳಿ.
ಮತ್ತು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಡಿಸೈನ್ ಇಷ್ಟ ಆದರೆ ಲೈಕ್ ಕೂಡ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಮತ್ತು ಕ್ರೋಶ ಕುಚ್ಚು ಬಿಗಿನರ್ಸ್ ಯಾರೆಲ್ಲ ಮಾಡ್ತಾ ಇದ್ದೀರಾ ಅವರಿಗೆ ನನ್ನ ಕಡೆಯಿಂದ ಟಿಪ್ಸ್ ಅಂದರೆ, ಫಾಸ್ಟಾಗಿ ಬೇಗ ಮುಗಿಸ್ಬೇಕು ಅಂತ ಮಾಡಬೇಡಿ, ನಿಧಾನಕ್ಕೆ ಮಾಡಿ. ಅಂದರೆ ಎಳೆಗಳು ಆಚೆ ಈಚೆ ಆಗಬಾರ್ದು. ಮೊದಲು ಹೇಗೆ ತೊಗೊಂಡಿರ್ತೀರೋ ಅದೇ ರೀತಿ ಎಲ್ಲದೂ ಒಂದೇ ಸಮ ಬರಬೇಕಂದ್ರೆ ಸ್ವಲ್ಪ ತಾಳ್ಮೆಯಿಂದ ಪೇಷನ್ಸಿಂದ ಹಾಕಿ, ಆಗ ನೀಟಾಗಿ ಬರುತ್ತೆ. ಆಮೇಲೆ ರಿಂಕಲ್ಸ್ ಬರ್ದಂಗೆ ನೋಡ್ಕೋಬೇಕಂದ್ರೆ ನಿಧಾನಕ್ಕೆ ಒಂದು ಸ್ಲ್ಯಾಂಟ್ ಆರ್ಚ್ ಆಗಿದೆ ಅಂದ ತಕ್ಷಣ ಮುಂದೆ ಹಿಂದೆ ಮಾಡಿ ಹಾಕಬಾರ್ದು. ಕರೆಕ್ಟಾಗಿ ಅಲ್ಲಿ ಎಲ್ಲಿ ಬರುತ್ತೆ ಅಲ್ಲಿ ನೋಡಿಕೊಂಡೇ ಹಾಕಬೇಕು. ಆಮೇಲೆ ಬೇಸ್ ಲೈನ್ ಮಾಡೋವಾಗಲೂ ಅಷ್ಟೇ, 3 ಚೈನ್ 4 ಚೈನ್ ಅಥವಾ 5 ಚೈನ್ ದೊಡ್ಡ ಡಿಸೈನ್ ಮಾಡಬೇಕಾದ್ರೆ 5 ಚೈನ್ ಎಲ್ಲ ಹಾಕೋವಾಗಲೂ ಅಷ್ಟೇ, ಬೇಸ್ ಲೈನ್ನ ಕರೆಕ್ಟಾಗಿ ನೋಡಿಕೊಂಡು ಸೀರೆ ರಿಂಕಲ್ಸ್ ಬರ್ದಿರ ಆ ಥರ ನೋಡಿಕೊಂಡು ಹಾಕಬೇಕಾಗತ್ತೆ. ಈ ಥರ ಬರುತ್ತೆ ನೋಡಿ. ಇದು ಇದೇ ರೀತಿ ಪೂರ್ತಿ ಸೀರೆ ಇದೇ ರೀತಿ ಕಂಟಿನ್ಯೂ ಆಗುತ್ತೆ. ಒಂದು ಸ್ಲ್ಯಾಂಟ್ ಆರ್ಚ್ ಮಾಡಿಬಿಟ್ಟು ಒಂದು ಗ್ಯಾಪ್ ಕೊಟ್ಕೋಬೇಕು. ಈಗ ಎಂಡಿಗೆ ತೋರಿಸ್ತಾ ಇದ್ದೀನಿ. ಸೀರೆ ಪೂರ್ತಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ನಾನು. ಎಂಡಲ್ಲಷ್ಟೇ, ಎಂಡ್ ಮಾಡೋವಾಗಲೂ ಅದು ನೋಡಿಕೊಂಡು ಮಾಡ್ಕೊಳ್ಳಿ. ಸಾಧ್ಯ ಆದಷ್ಟು ಸ್ಟಾರ್ಟಿಂಗ್ ಒಂದು ಕುಚ್ಚು ಕಟ್ಟೋದಕ್ಕೆ ಬಿಟ್ಟಿರ್ತೀವಲ್ಲ, ಅದೇ ರೀತಿ ಎಂಡಲ್ಲೂ ಕುಚ್ಚು ಬರೋ ಥರನೇ ನೋಡ್ಕೊಳ್ಳಿ. ಅಂದರೆ ಇನ್ನೂ ಒಂದು 3 ಅಥವಾ 4 ಇದ್ದಾಗಲೇ ಸ್ಲ್ಯಾಂಟ್ ಆರ್ಚ್ ಹಾಕೋದಕ್ಕೆ ಇದ್ದಾಗೇ ಅಳತೆನ ನೋಡ್ಕೋತಾ ಇರಿ. ಅಂದರೆ ಈಗ 4 ಚೈನ್ ಗ್ಯಾಪ್ ಬಿಟ್ಟಿರ್ತೀವಲ್ಲ, ಅಲ್ಲಿ 3 ಬಿಡಬೇಕಾ ಅಥವಾ ಎಷ್ಟು ಬಿಡಬೇಕಾಗತ್ತೆ ನೋಡಿಕೊಂಡು ಅಡ್ಜಸ್ಟ್ ಮಾಡಿಕೊಂಡು ಲಾಸ್ಟಿಗೆ ಒಂದು ಡಿಸೈನ್ ಆದಮೇಲೆ ಕುಚ್ಚು ಬರೋ ಥರನೇ ಮಾಡೋ ಥರ ಪ್ರಯತ್ನ ಮಾಡಿ. ಇದು ಅಷ್ಟೇ, ಲಾಸ್ಟು ಸ್ಟೆಪ್ಪಲ್ಲೂ ನಾನು ಒಂದು ಡಿಸೈನ್ ಆದಮೇಲೆ ಸ್ವಲ್ಪ ಗ್ಯಾಪ್ ಬರೋ ಥರನೇ ಮಾಡ್ಕೊಂಡಿದ್ದೀನಿ. ಕೆಲವು ಸೀರೆಯಲ್ಲಿ ಆರಾಮಾಗಿ ಬರುತ್ತೆ, ಸೇಮ್ ಏನೂ ತೊಂದರೆ ಆಗೋಲ್ಲ. ಕೆಲವೊಂದು ಸೀರೆಗಳಲ್ಲಿ ಅಂದರೆ ಸೀರೆ ಇಂಚಸ್ಸಲ್ಲಿ ಡಿಫ್ರೆನ್ಸ್ ಇರುತ್ತಲ್ವ, ಹಾಗಾಗಿ ಡಿಫ್ರೆನ್ಸ್ ಬರುತ್ತೆ. ಆವಾಗ ನೋಡಿಕೊಂಡು ಅಡ್ಜಸ್ಟ್ ಮಾಡ್ಕೋಬೇಕು. ಈಗ ಈ ಸೀರೆಗೆ ಆ ಥರ ಏನೂ ಆಗಲಿಲ್ಲ, ನಾರ್ಮಲಾಗಿ ಹಾಕ್ಕೊಂಡು ಎಂಡ್ವರೆಗೂ ನೀಟಾಗಿ ಬಂತು. ಸ್ವಲ್ಪ ಜಾಸ್ತಿ ಸಿಕ್ತು, ಅಂದರೆ ಇನ್ನು 1 ಚೈನ್ 2 ಚೈನಷ್ಟು ಸ್ವಲ್ಪ ಜಾಸ್ತಿ ಸಿಕ್ತು. ನಾನು ಅದನ್ನು ಸ್ವಲ್ಪ ಈ ಮೊದಲು 1-2ರಲ್ಲಿ ಅಡ್ಜಸ್ಟ್ ಮಾಡಿ ಎಂಡಿಂಗು ಕರೆಕ್ಟಾಗಿ ಬರೋ ಥರ ಮಾಡಿಕೊಂಡೆ. ಯಾವುದೇ ಡಿಸೈನ್ ಮಾಡಬೇಕಾದ್ರೂ ಹಾಗೇ ನೋಡ್ಕೋತಾ ಇರಬೇಕು. ವ್ಯತ್ಯಾಸ ಬರದೇ ಇರೋ ಥರ ನೋಡಿಕೊಂಡ್ರೆ ಫಿನಿಶಿಂಗ್ ನೀಟಾಗಿ ಕಾಣಿಸುತ್ತೆ. ಮತ್ತು ಆದಮೇಲೆ ಸ್ವಲ್ಪ ಚೇಂಜಸ್ ಮಾಡ್ಕೋಬೇಕಿತ್ತು ಅನ್ನೋದಕ್ಕಿಂತ ಮೊದಲೇ ಮಾಡಬೇಕಾದ್ರೇ ಎಷ್ಟು ಬೇಕಾಗುತ್ತೆ ಅನ್ನೋ ಗ್ಯಾಪನ್ನು ನೋಡಿಕೊಂಡು ಸುಮ್ಮನೆ ಹಾಗೆ ಮೆಷರ್ ನೋಡ್ಕೋತಾ ಇದ್ದರೆ ಅದು ಕರೆಕ್ಟಾಗಿ ಬರುತ್ತೆ, ಏನೂ ಮಿಸ್ಟೇಕ್ಸ್ ಆಗಲ್ಲ. ಇದು ಎಂಡ್ವರೆಗೂ ಹಾಕಿದ್ಮೇಲೆ ನೋಡಿಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿಕೊಂಡು ಮತ್ತು ಅಲ್ಲಿ 4 ಚೈನ್ನ ಹಾಕ್ಕೋಬೇಕು. ಹಾಕ್ಕೊಂಡು ಲಾಕ್ ಮಾಡಿ ಮತ್ತೆ ಲಾಸ್ಟ್ಗೆ ಲಾಕ್ ಆದಮೇಲೆ ಮತ್ತೆ ಕಟ್ ಮಾಡ್ಕೊಳ್ಳಿ ದಾರನ. ನಾನು ಅಲ್ಲಿಗೆ ಲಾಕ್ ಆದಮೇಲೆ ಹಾಗೆ ಎಳ್ಕೊಂಡು ಲಾಕ್ ಆದಮೇಲೆ ಒಂದು ಚೈನ್ ಅಷ್ಟೇ ತೊಗೋತೀನಿ. ಒಂದು ಚೈನ್ ಅಷ್ಟೇ ತೊಗೊಂಡು ದಾರ ಕಟ್ ಮಾಡ್ಕೋತೀನಿ. ಆ ದಾರನ ಕುಚ್ಚು ಕಟ್ಟುವಾಗ ಅದು ಕುಚ್ಚು ಜೊತೆಗೆ ಸೇರಿಸ್ಕೋತೀನಿ. ಹಾಗಾಗಿ ಅದೇನು ತೊಂದರೆ ಆಗೋದಿಲ್ಲ, ಅಂದರೆ ಬಿಚ್ಕೊಳ್ಳೋದು ಏನೂ ಆಗೋದಿಲ್ಲ. ಒಂದೇ ಚೈನ್ಗೆ ಟೈಟಾಗಿ ಎಳ್ಕೊತೀನಿ. ಎಳ್ಕೊಂಡು ಕುಚ್ಚು ಕಟ್ಟಬೇಕಾದ್ರೆ ಅದನ್ನು ಸೇರಿಸ್ಕೊಂಡು ಕಟ್ಕೋತೀನಿ. ಸೀರೆ ಪೂರ್ತಿ ನೋಡಿ ಈ ಥರ ಬಂದಿದೆ, ಈ ರೀತಿ ಕಾಣಿಸುತ್ತೆ. ಪೂರ್ತಿ ಒಂದು ಸ್ಲ್ಯಾಂಟ್ ಆರ್ಚ್ ಇದೆ, ಒಂದು 4 ಚೈನ್ ಗ್ಯಾಪ್ ಇದೆ. ಇವಾಗ ನಾನು ಕುಚ್ಚು ಕಟ್ಟಿ ತೋರಿಸ್ತೀನಿ. ಕುಚ್ಚಿಗೆ ನಾನು 177 ದಾರನ ಸುತ್ತಕೊಂಡು ಸೂಜಿಗೆ ಪೋಣಿಸ್ಕೊಂಡಿದ್ದೀನಿ. ಝರಿ ಥ್ರೆಡ್ ಕೂಡ 2 ಎಳೆನ ಸೂಜಿಗೆ ಪೋಣಿಸ್ಕೊಂಡಿಟ್ಕೊಂಡಿದ್ದೀನಿ. ನಾನು ಸೂಜಿಯಿಂದನೇ ಕುಚ್ಚು ಕಟ್ಟೋದು. ಕೆಲವರೆಲ್ಲ ಹಾಗೇ ಅಭ್ಯಾಸ ಆಗಿರೋರು, ಪ್ರಾಕ್ಟೀಸ್ ಆಗಿರುತ್ತೆ, ಹಾಗೆ ಕಟ್ಕೋತಾರೆ. ನನಗೆ ಇದೇ ರೀತಿ ಪ್ರಾಕ್ಟೀಸ್ ಇರೋದ್ರಿಂದ ನಾನು ಸೂಜಿಯಿಂದನೇ ಕಟ್ಕೋತೀನಿ.
ಸೂಜಿ ಮೇಲೆ ಏರಿಸ್ಕೊಂಡು ಕುಚ್ಚಿಗೆ ನೀಟಾಗಿ 2 ರೌಂಡು ಅಥವಾ 3 ರೌಂಡು ಸುತ್ಕೋಬೇಕು. ಟೈಟಾಗಿ ಸುತ್ತಕೊಂಡು ಒಂದೊಂದು ಸುತ್ತಲ್ಲೂ ಗಂಟು ಹಾಕ್ಕೋಬೇಕು. ಅಂದರೆ ಒಂದು ಸುತ್ತು ಹಾಕಿ ಒಳಗಡೆಯಿಂದ ಎಳ್ಕೊಂಡ್ರೆ ಅದು ಟೈಟಾಗಿ ಒಂದು ಗಂಟಾಗುತ್ತೆ. ಟೈಟ್ ಮಾಡಿಕೊಂಡು 2 ಅಥವಾ 3 ರೌಂಡು ಸುತ್ತು ಹಾಕಿ ಟೈಟಾಗಿ ಎಳ್ಕೊಂಡು ಮತ್ತು ಒಳಗಡೆಯಿಂದ ತೆಗೆದ್ರೆ ಸೂಜಿನ ಅದು ನೀಟಾಗಿ ಟೈಟಾಗಿ ಲಾಕ್ ಆದಂಗೆ ಆಗುತ್ತೆ. ಇವಾಗ ಕಟ್ ಮಾಡ್ಕೋಬೇಕು. ಕುಚ್ಚನ್ನು ಕಟ್ ಮಾಡುವಾಗಲೂ ಅಷ್ಟೇ ಒಂದೇ ಸಾರಿ ಕಟ್ ಮಾಡೋದಕ್ಕೆ ನೋಡಿ. ಅಂದರೆ ಎಷ್ಟು ಲೆಂತ್ ಬೇಕು ಅಷ್ಟನ್ನು ಕರೆಕ್ಟಾಗಿ ಒಂದೇ ಸಲ ಟ್ರಿಮ್ಮರಿಂದ ಟ್ರಿಮ್ ಮಾಡಿಕೊಂಡ್ರೆ ನೀಟಾಗಿ ಬರುತ್ತೆ. ಎಕ್ಸ್ಟ್ರಾ ಏನಾದರೂ ಇದ್ದರೆ ಸ್ವಲ್ಪ ಟ್ರಿಮ್ ಮಾಡ್ಕೊಳ್ಳಿ. ಈ ರೀತಿ ಬರುತ್ತೆ. ಪೂರ್ತಿ ಸೀರೆ ಮೇಲೆ ಹೇಗೆ ಬರುತ್ತೆ ತೋರಿಸ್ತೀನಿ. ಈ ಡಿಸೈನ್ ಇಷ್ಟ ಆದರೆ ಒಂದು ಲೈಕ್ ಮಾಡೋದು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಥರ ಫೈನಲ್ ಲುಕ್ ಈ ರೀತಿ ಬಂದಿದೆ. ಥ್ಯಾಂಕ್ ಯು.